ನಿಮ್ಮೆಲ್ಲ ನೋಡಿ ತುಂಬ ಸಂತೋಷ ಆಯಿತು. ಇವತ್ತು ಈ ಸಾಯಿ ಶಕ್ತಿ ಕಂಬೈನ್ಸ್ ಅವ್ರದ್ದು ಫಸ್ಟ್ ಫಿಲ್ಮ್ ಓಪನಿಂಗ್. ಆ ಫಿಲ್ಮ್ ನನಗೆ ಬಂದು ಫಸ್ಟ್ ಟೈಮ್ ಇವ್ರ ಕತೆ ಹೇಳುವಾಗ ತುಂಬ ಡಿಫ್ರೆಂಟ್ ಆಗಿತ್ತು. ಈಗ ಇತ್ತೀಚೆಗೆ ಈ ಲೇಡಿ ಸೆಂಟಿಮೆಂಟ್ ಫಿಲ್ಮ್ಸ್ ಎಲ್ಲ ಸ್ವಲ್ಪ ಕಡಿಮೆ ಆಗಿದೆ. ಬಟ್ ಈ ಪಿಕ್ಚರ್ ಮತ್ತೆ ಲೇಡಿ ಸೆಂಟಿಮೆಂಟ್, ಒಂದು 3 ಮದರ್ಸ್ ಆ್ಯಂಡ್ 3 ಡಾಟರ್ಸ್ ಜೊತೆಲಿ, ಅಂದರೆ 3 ತಾಯಿ 3 ಹೆಣ್ಮಕ್ಳ ಬಗ್ಗೆ ಒಂದು ಒಳ್ಳೆ ರೀತಿಲಿ ಒಂದು ಕತೆ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಇದರಲ್ಲಿ ನನ್ನೊಂದು ಡಿಫ್ರೆಂಟ್ ರೋಲ್ ಅಂತ ಹೇಳಬೇಕು. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಆ್ಯಂಡ್ ನಾನು ತುಂಬ ವಿಲನ್ಸು ಎಲ್ಲರ ಜೊತೆಲಿ ಇರ್ತೀನಿ. ಇದರಲ್ಲಿ ನಾನು ತುಂಬ ಲೇಡೀಸ್ ಜೊತೆಲಿ ರೌಂಡ್ ಅಪ್ ಮಾಡಿ ಅಂತ ಕ್ಯಾರೆಕ್ಟರ್ ತುಂಬ ಇಷ್ಟ ಆಯಿತು. ಆ್ಯಂಡ್ ಫಸ್ಟ್ ಟೈಮ್ ಡೈರೆಕ್ಟರ್ ಅಭಿಮಾನ್ ಅವರು ಡೈರೆಕ್ಷನಲ್ಲಿ ಮಾಡ್ತಾ ಇದ್ದೀನಿ. ಈಗ ಇತ್ತೀಚೆಗೆ ಈ ಹೊಸೊಬ್ಬರು ಡೈರೆಕ್ಷನಲ್ಲಿ ಮಾಡುವಾಗ ನಾನು ಐ ಆಮ್ ಫೀಲಿಂಗ್ ರಿಯಲಿ ವೆರಿ ಹ್ಯಾಪಿ. ತುಂಬ ಅವ್ರ ಟೆಕ್ನಿಕಲಿ ಆಗಲಿ, ಅವ್ರ ಯೋಚನೆ ಆಗಲಿ ತುಂಬ ಹೊಸತನ ಥರ ಇರುತ್ತೆ. ಸೊ ಐ ಆಮ್ ರಿಯಲಿ ಎಂಜಾಯಿಂಗ್ ವರ್ಕಿಂಗ್ ವಿತ್ ದೆಮ್. ಆ್ಯಂಡ್ ಅದಕ್ಕಿಂತ ಮುಖ್ಯವಾಗಿ ನಾನು ತುಂಬ ಬಾಬಾ ಭಕ್ತಿ. ಸೊ ಇವರು ಫಸ್ಟ್ ಟೈಮ್ ನೋಡುವಾಗ ಇವ್ರ ಕೈಯಲ್ಲಿ ಟ್ಯಾಟೂ ನೋಡ್ಬಿಟ್ಟು ನಾನು ಶಾಕ್ ಆಗ್ಬಿಟ್ಟು ತೋರಿಸಿದ್ವಿ ನೋಡಿ. ಸೊ ಈ ಸೋ ಮಚ್ ಇಂಟು ಬಾಬಾ. ನನಗೆ ಅವ್ರ ಕತೆ ಹೇಳುವಾಗ ಬರೀ ಆ ಟ್ಯಾಟೂ ನೋಡ್ತಾ ಇದ್ದೀನಿ. ಬಟ್ ನಿಜವಾಗ್ಲೂ ಈವನ್ ಭವ್ಯ ಆಲ್ಸೋ ಬಾಬಾ ದಿಸ್ ಥಿಂಗ್. ಸೊ ನಾವೆಲ್ಲ ಬಾಬಾ ಸೇರಿ ಒಂದು ಒಳ್ಳೆ ಪಿಕ್ಚರ್ ಮಾಡ್ತಾ ಇದೀವಿ. ಡೆಫಿನೆಟ್ಲಿ ಒಳ್ಳೆ ಸಪೋರ್ಟ್ ಬರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಪ್ರೊಡ್ಯೂಸರು ಸತೀಶ್ ಅಂಡ್ ಡೈರೆಕ್ಟರ್ ಅಭಿ ಅಂಡ್ ಮಾಲಶ್ರೀ, ಎಲ್ಲ ಮೀಡಿಯಾದವರಿಗೂ, ಎಲ್ಲ ಚಿತ್ರತಂಡದವರೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ವಂದನೆಗಳು. ನಿನ್ನೆ ತಾನೇ ನನಗೆ ಪ್ರೊಡ್ಯೂಸರ್ ಕಡೆಯಿಂದ, ಡೈರೆಕ್ಟರ್ ಕಡೆಯಿಂದ ಫೋನ್ ಕಾಲ್ ಬಂತು. ಇಟ್ಸ್ ಎ ವೆರಿ ಸರ್ಪ್ರೈಸ್. ಬಟ್ ನೀವು ಈ ಒಂದು ಚಿತ್ರದಲ್ಲಿ ಮಾಡಬೇಕು ಅಂತ ನನಗೆ ಡೈರೆಕ್ಟ್ರು ಹೇಳಿದ್ರು, ಸ್ಟೋರಿ ಹೇಳಿ, ಆಮೇಲೆ ಆ ಕ್ಯಾರೆಕ್ಟ್ರು ನೀವು ಮಾಡಿದ್ರೇ ನ್ಯಾಯ ಸಿಗುತ್ತೆ ಅಂತ ನಮ್ಮ ಪ್ರೊಡ್ಯೂಸರ್ ಸರ್ ಹೇಳಿ ರಿಕ್ವೆಸ್ಟ್ ಮಾಡಿ, ಕ್ಯಾರೆಕ್ಟ್ರು ಕೂಡ ಅಷ್ಟೇ ಚೆನ್ನಾಗಿದೆ ನನಗೆ ಈ ಚಿತ್ರದಲ್ಲಿ. ಸರಿ ಅಂತ ಒಪ್ಕೊಂಡು ಬೆಳಗ್ಗೆನೇ ಪೂಜೆ. ಬಟ್ ಬಾಬಾ ಸನ್ನಿಧಿಗೆ ನಾವು ಇವತ್ತೆಲ್ಲರೂ ಬಂದಿದ್ದೀವಿ. ಇನ್ನೊಂದು ಒಳ್ಳೆ ವಿಷಯ ಏನಂದರೆ, ನನ್ನ ಗೆಳತಿ ಮಾಲೇಶ್ರೀ, ಇದು ನಾವು ಸೋಲಿಲ್ಲದ ಸರ್ದಾರ, ಹೃದಯಾಡಿತು ಅಂತ ಒಂದು ಚಿತ್ರಗಳಲ್ಲಿ ನಟಿಸಿ ಇವತ್ತು ನಾವು ಮೀಟ್ ಮಾಡ್ತಿದ್ದೀವಿ. ರಿಯಲಿ ತುಂಬಾ ವರ್ಷ ನಂತರ ಮತ್ತೆ ನಮ್ಮ ಕಾಂಬಿನೇಷನ್, ಅದೊಂದು ಖುಷಿ. ನೋಡಿದ ತಕ್ಷಣ ತುಂಬಾ ಖುಷಿ ಆಗೋಯ್ತು. ಸೋ ನೈಸ್. ಅವ್ರ ಜೊತೆ ನಾವು ವಿ ಆರ್ ಆಲ್ ಡೂಯಿಂಗ್ ಟುಗೆದರ್. ಚಿತ್ರದಲ್ಲಿ ಎಲ್ಲ ನಾಯಕಿಯರು 4 ಜನ ಇದ್ದಾರೆ. 3 ಜನ ನಾಯಕಿಯರು, 3 ಜನ ಹೀರೋಸ್ ಇದ್ದಾರೆ. ಇದೊಂದು ಸೆಂಟಿಮೆಂಟ್ ಮೂವಿ. ಎಲ್ಲ ತರಹದ ಒಂದು ಮಸಾಲೆ ಇರುವಂಥ ಈ ಒಂದು ಚಿತ್ರ, ಬಾಬಾ ಅವರ ಒಂದು ಅನುಗ್ರಹದಿಂದ ಈ ಚಿತ್ರ ಇನ್ನು ಯಶಸ್ವಿ ಆಗಲಿ. ಆಮೇಲೆ ನಮ್ಮ ಡೈರೆಕ್ಟ್ರು ಇದು ಮೊದಲನೇದಾಗಿ ಮಾಡ್ತಿದ್ದಾರೆ, ಅವ್ರಿಗೂ ಒಂದು ವಿಶಸ್ ಹೇಳ್ತೀನಿ. ಆಲ್ ದ ಬೆಸ್ಟ್ ರವಿನೋ, ನಿಮಗೂ ಆಲ್ ದ ಬೆಸ್ಟ್. ಎಲ್ರಿಗೂ ನಮಸ್ಕಾರ. ಈ ಒಂದು ಖುಷಿ ಸಂದರ್ಭದಲ್ಲಿ ನೀವೆಲ್ಲರೂ ಭಾಗಿಯಾಗೋದಕ್ಕೆ ಇನ್ನೊಂದಷ್ಟು ಖುಷಿ ಜಾಸ್ತಿ ಆಗಿದೆ ನಮಗೆ. ಸೊ ಮೇನ್ಲಿ ತಾಯಿನೇ ದೇವರ. ಸೊ ಒಂದು ಡಿಫ್ರೆಂಟ್, ಒಂದು ಯೂನಿಕ್ ಆಗಿರೋಂಥ ಒಂದು ಕಥೆನ ಹೇಳೋಕೆ ಹೊರಟಿದ್ದೀವಿ. ಸೊ ಯೂಶಲಿ ಎಲ್ಲರೂ ಯಾಕೆ ತಾಯಿನ ದೇವರು ಅಂತ ಅಂತೀವಿ ಅನ್ನೋ ಒಂದಷ್ಟು ಅಂಶನ ಇಟ್ಕೊಂಡು ಈ ಕಥೆನ ಮಾಡಿದ್ದೀವಿ. ಇದು ನನ್ನ ಮೊದಲನೇ ನಿರ್ದೇಶನ. ಸೊ ನಮ್ಮ ನಿರ್ಮಾಪಕರು ತುಂಬ ಬೆನ್ನೆಲುಬಾಗಿ ನಮಗೆ ಸಪೋರ್ಟ್ ಮಾಡಿ, ಇಲ್ಲ ನೀನು ಮಾಡ್ತೀಯಾ, ನೀನು ಮಾಡು ಅಂತ ಹೇಳಿ ತುಂಬ ಸಪೋರ್ಟ್ ಮಾಡಿ ನನಗೆ ಒಂದು ಡೈರೆಕ್ಷನ್ ಮಾಡು ಅಂತ ಒಂದು ಇದನ್ನು ಮಾಡಿದ್ದಾರೆ. ಸೊ ಅದೇ ರೀತಿ ಮೇಡಮ್, ಮಾಲಾಶ್ರೀ ಮೇಡಮ್, ಸೊ ಇವೆಲ್ಲ ಬಂದಿರೋದ್ರಿಂದ ನಮ್ಗೊಂಥರ ಸಿನಿಮಾ ಕತೆಗೆ ಒಂಥರ ಬೂಸ್ಟ್ ಆಗಿದೆ. ಸೊ ಇವರೆಲ್ಲರೂ ಸಪೋರ್ಟು, ನಿಮ್ಮೆಲ್ಲರೂ ಸಪೋರ್ಟು ಹೀಗೆ ಇರಬೇಕು ಅಂತ ಕೇಳ್ತೀವಿ. ಪ್ಲ್ಯಾನ್ ಮಾಡಿದ್ವಿ. ಈ ಸಿನಿಮಾದಲ್ಲಿ 4 ಹಾಡು ಬರುತ್ತೆ. ಒಂದು ಮದರ್ ಸೆಂಟಿಮೆಂಟ್ ಒಂದು ಸಾಂಗ್ ಬರುತ್ತೆ, ಇನ್ನೊಂದು ಪಾರ್ಟಿ ಸಾಂಗ್ ಒಂದು ಬರುತ್ತೆ, ಅದಾದ್ಮೇಲೆ ಇನ್ನೊಂದು ಸಸ್ಪೆನ್ಸ್ ಓರಿಯೆಂಟೆಡ್ ಒಂದು ಸಾಂಗ್ ಬರುತ್ತೆ. ಈ ಥರ ಪ್ಲ್ಯಾನ್ ಮಾಡಿದ್ವಿ ಸರ್. ಕತೆ ಬಂದು ಯೂಶಲಿ ಇವಾಗ ತಾಯಿ ದೇವರು ಅಂತ ಹೇಳ್ತೀವಿ. ಸೊ ಯಾಕೆ ತಾಯಿನ ದೇವರು ಅಂತ ಹೇಳ್ತೀವಿ ಅದನ್ನ ಹೇಳಕ್ ಕೊಟ್ಟಿದ್ದೀವಿ ಸರ್. ಅಂದ್ರೆ ಜಾಸ್ತಿ ರಿವೀಲ್ ಮಾಡಕ್ಕೂ ಆಗಲ್ಲ. ಸೊ ಹೋಗ್ತಾ ಸಿನಿಮಾ ಬಂದ್ಮೇಲೆ ನಿಮ್ಗೂ ಗೊತ್ತಾಗುತ್ತೆ ಅದ್ರ ಬಗ್ಗೆ, ಸಿನಿಮಾ ಹೆಂಗೆ ಅಂತ. ಹೋಗ್ತಾ ಇನ್ನೊಂದ್ಸರಿ ಇನ್ನೊಂದು ಪ್ರೆಸ್ ಮೀಟ್ ಮಾಡಿ, ಸೊ ಅವಾಗ ನಿಮ್ಗೊಂದು ಅಪ್ಡೇಟ್ ಇನ್ನೂ ಕೊಡ್ತಾ ಹೋಗ್ತೀವಿ ಸರ್. ಇದರಲ್ಲಿ ರಾಜ್ ಮನೀಶ್ ಅಂತ ಇದು ಮಾಡ್ತಾರೆ, ಅವ್ರು ಹೀರೋ ಆಗಿ ಮಾಡ್ತಿದ್ದಾರೆ. ಗಣೇಶ್ ಅಂತ ಮಾಡ್ತಿದ್ದಾರೆ. ಸೊ ಅನ್ವಿತಾ ಅವರು ಮತ್ತೆ ಜೀವಿತಾ ಅಂತ ಇವ್ರು ಹೀರೋಯಿನ್ ಮಾಡ್ತಾರೆ. ಸೊ ಇದು ಇನ್ನೂ ಇಬ್ರು ಇದ್ದಾರೆ. ಸೊ ಅವರು ರಿವೀಲ್ ಮಾಡಿಲ್ಲ ನಾವಿನ್ನ. ಸೊ ಸರ್ಪ್ರೈಸ್ ಆಗಿ ಇಟ್ಟಿದ್ದೀವಿ. ನನಗೆ ನಮಸ್ಕಾರ, ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್ ಅಂತ ಹೇಳೋ ಅಭ್ಯಾಸ ಇಲ್ಲ. ಎಲ್ಲ ಕಡೆನೂ ಜೈ ಸಾಯಿರಾಮ್ ಅಂತಾನೆ ಶುರು ಮಾಡ್ತಾರೆ. ನಾನು ಸಾಯಿಬಾಬಾ ಭಕ್ತ ಅನ್ನೋದಕ್ಕಿಂತ ನನ್ನ ಉಸಿರು, ನನ್ನ ಜೀವ ಎಲ್ಲ ಅವರೇ. ನಾನು 564 ಸಲ ಶಿರಡಿ ಯಾತ್ರೆ ಮಾಡಿದ್ದೀನಿ.
ಆಮೇಲೆ ಶಿರಡಿಯಿಂದ ಸಾಯಿಬಾಬಾ ಮೂರ್ತಿ ತಂದು ಇಲ್ಲಿವರೆಗೂ 8.5-9 ಲಕ್ಷ ಜನಕ್ಕೆ ಫ್ರೀಯಾಗಿ ಕೊಡ್ತಾ ಇದ್ದೀನಿ. ಪ್ರತಿ ಗುರುವಾರ ಬಾಬಾನ ವಿತರಣೆ ಮಾಡ್ತಾ ಇದ್ದೀನಿ ಅಮೃತಶಿಲೆ ಮೂರ್ತಿ. ಇದು ಎಲ್ಲ ಕರ್ನಾಟಕದ ಆದ್ಯಂತ ಎಲ್ಲ ಜನಗಳಿಗೂ ಗೊತ್ತು. ನಾನು ಶಿರಡಿ ಜನಗಳಿಗೆ ಕರ್ಕೊಂಡು ಹೋಗ್ತೀನಿ. ಹಂಗೆ ನಂದು ಸುಮಾರು ಬಿಸ್ನೆಸ್ಗಳಿದೆ. ನಂದು ಟಿವಿ ಚಾನಲ್ ಇದೆ. ನಂತರ ನಿಂತರ ನಾನು ಮಾಧ್ಯಮದವನೇ. ನಂದು TV4 ನ್ಯೂಸ್ ಚಾನಲ್ ರನ್ನಿಂಗ್ ಇದೆ 6 ವರ್ಷದಿಂದ. ನಾನು ಸುಮಾರು 16 ವರ್ಷ ಅಳಬ ಫಿಲಮ್ ಲ್ಯಾಂಡ್ಗೆ. 8 ವರ್ಷ ಆಯಿತು ಫಿಲಮ್ ಲ್ಯಾಂಡ್ ಬೇಡ ಅಂತ ಆಚೆ ಬಂದ್ಬಿಟ್ಟಿದ್ದೆ. ಈಗ ಮತ್ತೆ ಹೊಸದಾಗಿ ಫಿಲಮ್ ಲ್ಯಾಂಡ್ಗೆ ಮತ್ತೆ ಎಂಟ್ರಿ ಕೊಡ್ತಾ ಇದ್ದೀನಿ. ಈ ಕತೆ ಚಿತ್ರಕಥೆ ಎರಡೂ ನಂದೇ. ಇದು 3 ವರ್ಷದಿಂದ ಈ ಕತೆ ಮಾಡಿರೋದು. ನನ್ನ ತಾಯಿ ಮತ್ತು ನನ್ನ ಮಗಳನ್ನೇ ಬೇಸ್ ಮಾಡಿ ಈ ಪಿಕ್ಚರ್ ಮಾಡಿರೋದು. ವಾಸ್ತವವಾಗಿ ಜನಗಳ ಮನೇಲಿ ಏನು ನಡೀತಾ ಇದೆ ಅದನ್ನೇ ನಾನು ತೆರೆ ಮೇಲೆ ತೋರ್ಸಕ್ಕೆ ಹೊರಟಿದ್ದೀವಿ. ನಮ್ಮ ಅಭಿಮಾನವರು 6 ವರ್ಷದಿಂದ ನನ್ನ ಜೊತೆಲೇ ಇದ್ದಾರೆ. ನನ್ನ ತಮ್ಮ ಇದ್ದಂಗೆ ಅವರು ಅವ್ರ ಹತ್ರ ಒಂದು ಎಕ್ಸ್ಟ್ರಾರ್ಡಿನರಿ ಟ್ಯಾಲೆಂಟ್ ಇದೆ. ಆ ಟ್ಯಾಲೆಂಟನ್ನ ಹೊರಗಡೆ ತೊಗೊಂಬರಕ್ಕೆ ಯಾರು ಒಬ್ರು ಬೇಕಲ್ವ. ಈಗ ಡೈರೆಕ್ಟರ್ ಅಂದ್ರೆ ಯಾವ ಪಿಕ್ಚರ್ ಮಾಡಿದ್ಯಪ್ಪ ಅಂತ ಫಸ್ಟ್ ಕ್ವಶನ್ ಕೇಳ್ತಾರೆ ಎಲ್ಲರೂ. ಯಾರು ಕೊಟ್ಟರೆ ತಾನೇ ಮಾಡೋಕ್ಕೆ ಸಾಧ್ಯ. ಅದಕ್ಕೆ ಅವನಿಗೆ ನಾನು ಒಂದು ಅವಕಾಶ ಕೊಟ್ಟಿದ್ದೀನಿ. ವಂಡರ್ಫುಲ್ ಟೆಕ್ನಿಷಿಯನ್ನು ತುಂಬ ಧನ್ಪಾಲ್ ಅವ್ರು ಮಾಡ್ತಾ ಇದ್ದಾರೆ. ಆಮೇಲೆ ನಮ್ಮ ಅನ್ವಿತಾ ಅಂತೇಳಿ ನಮ್ಮ ಹೀರೋಯಿನ್ನು ಇದ್ದಾರೆ. ಅವರು ನಮ್ಮ HM ರೇವಣ್ಣ ಅವರ ತಮ್ಮನ ಮಗಳು. ಶಿ ಈಸ್ ಆಲ್ಸೋ ಡೂಯಿಂಗ್ ಹೀರೋಯಿನ್ ರೋಲ್. ಮತ್ತು ಜೀವಿತಾ ಅಂತ ಇದ್ದಾರೆ. ಇನ್ನೊಬ್ರು ಮೈನ್ ಇಬ್ರು ಇವರು ರಾಜ್ ಮನೀಶ್ ಅಂಡ್ ಗಣೇಶ್ ಅಂತೇಳಿ. ಇವರು ಸ್ಮೈಲಿಂಗ್ ಸ್ಟಾರ್ ಗಣೇಶ್ ಅಂತ ಹೆಸರಿಡೋಣ ಅಂತ ತೀರ್ಮಾನ ಮಾಡಿದ್ದೀವಿ. ಇನ್ನೊಬ್ರು ಹೀರೋಯಿನ್ನು ರಿವೀಲ್ ಮಾಡಿಲ್ಲ, ಹಂಗೆ ಇಟ್ಟಿದ್ದೀವಿ ಅವ್ರನ್ನ. ಸದ್ಯದಲ್ಲಿ ಅವ್ರನ್ನ ರಿವೀಲ್ ಮಾಡ್ತೀವಿ. 3 ಜನ ಹೀರೋ 3 ಜನ ಹೀರೋಯಿನ್ ಬರ್ತಾರೆ. ಎಲ್ಲರಿಗೂ ಒಳ್ಳೇದಾಗಲಿ. ಜೈ ಸಾಯಿರಾಮ್.